ಮಾನ್ಯ ಅಧ್ಯಕ್ಷರೇ, ಮೊನ್ನೆ ನಡೆದಂತ ಜವರ್ಗಿಯಲ್ಲಿ ಪುರಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆ ಚುನಾವಣೆ ಸಂದರ್ಭದಲ್ಲಿ ಆಮೇಲೆ ಹೋಗಿದಾಗ ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲಾ ಸದಸ್ಯರುಗಳನ್ನು ಒಳಗಡೆ ಚುನಾವಣೆ ಸಂದರ್ಭ ಒಳಗಡೆ ಹೋದ ನಾವು ಹೊರಗಡೆ ನಿಂತ ಸಮಯದಲ್ಲಿ ಅಲ್ಲಿ ಹೆಚ್ಚು ಅಡಿಷನಲ್ ಎಸ್ ಪಿ ಆದಂತ ಮಹೇಶ್ ಮೇಘಣ್ಣನವರು ನನ್ನ ಎದಿ ಮೇಲೆ ನಂಗೆ ಹಿಡಿದು ನುಗ್ಗಿಸ್ಕೊಟ್ಟೆ ಅಲ್ಲಿದ್ದಂತ ಇಬ್ಬರು ಸದಸ್ಯರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಕ್ಕಂಥ ವಿಡಿಯೋಗಳು ಕೂಡ ತಮಗೆ ಕೊಟ್ಟಿದ್ದೀನಿ ಮತ್ತು ಪತ್ರಿಕೆದು ಕೂಡ ಬಂದಿದೆ. ನನಗೆ ಯಾವ ರೀತಿ ಮಾಡ್ಯಾರ ಅಂತಕ್ಕಂಥ ಕೂಡ ನೋಡ್ರಿ ಅಧ್ಯಕ್ಷ, ತಮಗೂ ಕೂಡ 2-3 ಸತಿ ಬಂದು ನಾನು ಭೇಟಿಯಾಗಿದ್ದೀನಿ. ಗೃಹ ಸಚಿವರು ಇದ್ದ ತಾವು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ರಿ, ತಾವು ಮಾತಾಡೋಕೆ ಅವಕಾಶ ಕೊಡಿ, ತಾವು ಧನ್ಯವಾದ ಹೇಳ್ತೀನಿ ಅಧ್ಯಕ್ಷರೇ. ಇದು ಎರಡನೇ ವಿಷಯ ನಾನು ಕೂಡ ಆಗ್ತಕ್ಕಂಥ ಎರಡನೇ ವಿಷಯ. ಕಲಬುರಗಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ನಾನು ತಿಳಿಸಿದ್ದೀನಿ, ಹೇಳಿದ್ದೀನಿ, ಅವ್ರಿಗೆ ಕೂಡ ನಾನು ಮಾತಾಡ್ಲಿಕ್ಕೆ ಕೂಡ ಹೇಳಿದ್ದೀನಿ. 2 ಸತಿ ಫೋನ್ ಮಾಡಿದ್ರು ಕೂಡ ನನ್ನ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಆಗಿಲ್ಲ. ಅದಕ್ಕೆ ಅಧ್ಯಕ್ಷ ತಮ್ಮ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ, ಇದೇ ರೀತಿ ನಡೆದಂತ ಘಟನೆಗಳಾದ್ರೆ ಶಾಸಕರು ಕೂಡ ಅಲ್ಲಿ ಮರ್ಯಾದೆ ಮಾನ ಮರ್ಯಾದೆ ಅದನ್ನ ಇಲ್ಲ ಅಧ್ಯಕ್ಷ ತಾವು ತಿಳಿಸಬೇಕು. ಯಾಕಂದ್ರೆ ಎದಿಮಿನಂಗಿ ನುಡಿಸ್ಕೊಡ್ತಕ್ಕಂಥ ಕೆಲಸಗಳು ತಮಗೆ ಅವತ್ತಿನ ದಿನ ಆಗಿದಂತ ಸಂದರ್ಭದಲ್ಲಿ ತಮಗೆ ವಿಡಿಯೋ ಮುಖಾಂತರ ತಮ್ಮ ವಾಟ್ಸ್ಆಪ್ ಕೂಡ ಹಾಕಿ ತಮ್ಮ ಜೊತೆನೂ ಕೂಡ ಮಾತಾಡಿ ಅಧ್ಯಕ್ಷರೇ. ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಖುದ್ದಾಗಿ ಹೋಗಿ ನಾನು ಭೇಟಿಯಾಗಿ ಕೂಡ ಬಂದಿನ ಅಧ್ಯಕ್ಷರೇ. ಯಾಕಂದ್ರೆ ಇದೇ ರೀತಿ ನಡೀತದೆ ಶಾಸಕರಲ್ಲಿ ರಕ್ಷಣೆ ಅಧ್ಯಕ್ಷರೇ, ತಾವೇ ಹೇಳ್ಬೇಕು ಇದ್ರ ಬಗ್ಗೆದಾಗ. ಒಂದೇ ನಿಮಿಷ, ನನಗೂ ಕೂಡ ಅವರು ಬಂದು ಭೇಟಿ ಮಾಡಿದ್ರು, ಇಲ್ಲೂ ಕೂಡ ಕಳಿಸಿದ್ರು. ಇದರಲ್ಲಿ ಕ್ಲಿಯರ್ ಆಗಿ ನಿಮ್ಗೆ ಫೋಟೋನ ಕಳಿಸ್ತೇನೆ ನೋಡಿ. ಕೈ ಹಿಡ್ಕೊಂಡು ಅವರು ಅಡಿಷನಲ್ ಎಸ್ ಪಿ ಅಲ್ಲ, ಅಡಿಷನಲ್ ಎಸ್ ಪಿ ಮಹೇಶ್ ಮೇಘಣ್ಣನವರು, ಮಹೇಶ್ ಅವರು ಕೈ ಹಿಡ್ಕೊಂಡು ಇದು ಒಂದಲ್ಲ 5-6 ಫೋಟೋ ಕೊಟ್ಟಿದ್ರು, ಹೇಳ್ತಾ ಇರೋದು ಎಲ್ಲ ಮಾಡ್ತಾ ಇರೋದು ಹೊರಗಡೆ. ಅಂದ್ರೆ ಈಗ ಒಂದ್ ಕಡೆ ಆಡಳಿತ ಪಕ್ಷದವ್ರನ್ನೇ ಬಗ್ಬಡಿತಾರೆ, ಇನ್ನೊಂದ್ ಕಡೆ ವಿರೋಧ ಪಕ್ಷದವ್ರನ್ನ ಡಬಲ್ ಏಟ್ಗಳು. ಅವ್ರಿಗೆ ಸಿಂಗಲ್ ಏಟ್ ಆದ್ರೆ ನಮ್ಗೆ ಡಬಲ್ ಏಟು. ಏನೋ ಈ ಹೇಳೋರು ಕೇಳೋರು ಯಾರು ಇಲ್ಲೋ ಇಲ್ಲಿ? ಅಧಿಕಾರಿಗಳ ಸಾಮ್ರಾಜ್ಯ ಆಗ್ಬಿಟ್ಟಿದ್ಯಾ? ಎಲ್ಲಿಗೆ ಹೋಗ್ತಾ ಇದ್ದೀರಿ ನಾವು? ಚುನಾಯಿತ ಪ್ರತಿನಿಧಿ ಅಂದ್ರೆ ನಾವು ಮೊದಲೆಲ್ಲ ಕೃಷ್ಣ ಬೈರೇಗೌಡ್ರೆ ಸ್ವಲ್ಪ ನೋಡಿ ಈ ಕಡೆ. ಯಾಕೆ ಅಂತ ಹೇಳಿದ್ರೆ ಅವ್ರ ತಂದೆಯವರು ನಾವು ನೋಡಿದ್ರಿ, ಅವ್ರ ತಂದೆಯವರು ವಾಕಿಂಗ್ ಸ್ಟ್ರೀಟ್ ಹಿಡ್ಕೊಂತ ಇದ್ರು. ಗೊತ್ತಿಲ್ಲ ಇವಾಗ ಹಂಗ್ ಮಾಡಕ್ಕಾಗ್ತಾ ಇತ್ತು ಅನ್ನೋ ಗೊತ್ತಿಲ್ಲ. ವಾಕಿಂಗ್ ಸ್ಟಿಕ್ ಇರ್ತಾ ಇತ್ತು. ಯಾರ್ಯಾರು ಈ ತರ ಲಂಚ ತಗೊಳೋರು, ಈ ತರ ಎಲ್ಲ ಕೆಲಸ ಮಾಡ್ದಕ್ಕೆ ಧಮಕಿ ಹಾಕೋರ್ನೆಲ್ಲ ಐಬಿನಲ್ಲಿ ನಿಜ ನಡೆದಿರೋ ಘಟನೆ ಹೇಳ್ತಾರೆ. ಐಬಿನಲ್ಲಿ ರೂಮ್ ಬಾಕ್ಲ್ ಹಾಕೊಂಡು ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು, ಸರಿಯಾಗಿ ರಿಪೇರಿ ಮಾಡ್ತಾ ಇದ್ರು. ನಾನು ಹೇಳ್ತಾ ಇರೋ ಸತ್ಯ ಹೇಳ್ತಾ ಇದ್ದೀನಿ. ಆತ ಅಂದ್ರೆ ಆ ಮನುಷ್ಯ ಅಷ್ಟೇ ಕಟ್ನಿಟ್ಟಿದ್ರು, ಮತ್ತೆ ಅಷ್ಟೇ ಒಂದು ಯಾವುದೇ ರೀತಿ ಕರಪ್ಷನ್ ಯಾವ್ದು ಒಂದು ಕಳಂಕ ಇಲ್ದಂತ ವ್ಯಕ್ತಿ ಅವರು. ನಾವು ಎಲ್ಲಿಗೆ ಬಂದ್ಬಿಟ್ರಿ ಈಗ? ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲಿಗೆ ಬಂದ್ಬಿಟ್ಟಿದ್ದೀರಿ? ನಾವು ಯಾವ ಸ್ಥಿತಿಗೆ? ಅಧಿಕಾರಿಗಳೇ ನಮಗೆ ಬೆಲೆ ಕೊಡಲ್ಲ ಅಂದ್ರೆ ನಾವೆಲ್ಲ ಇದೆ ಶಾಸಕಾಂಗನೇ ಸರ್ವೋಚ್ಚ ಅಂತ ಹೇಳ್ತೀರಿ ನಾವೆಲ್ಲ ಕಡೆ. ಪಾರ್ಲಿಮೆಂಟ್ ಸರ್ವೋಚ್ಚಾರ, ತಾವು ಸರ್ವೋಚ್ಚ ಅಂತ ಹೇಳ್ತೀರಿ ನಾವು. ಏನೇ ಇರ್ಬೋದು, ನಮಗೂ ನಿಮ್ಗೂ ಡಿಫರೆನ್ಸಸ್ ಏನೇ ಇರ್ಬೋದು, ಐಡಿಯಾಲಜಿ ಡಿಫರೆನ್ಸ್ ಇರ್ಬೋದು, ಆದ್ರೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಾವು ಗೌರವ ಕೊಡಬೇಕು. ನಾಳೆ ನಮಗ್ ಗೌರವ ಕೊಟ್ಟಿಲ್ಲ ಅಂದ್ರೆ ನಾಳೆ ನಿಮಗೂ ಗೌರವ ಕೊಡಲ್ಲ ಇವರೆಲ್ಲ. ಇವ್ರು ಯಥೇಚ್ಛ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? PSC ಅಂದ್ರೆ ಅಥಾರಿಟಿ, ಅದು ಇಡೀ ಸರ್ಕಾರನ ಪ್ರಶ್ನೆ ಮಾಡುವಂತ ಒಂದು ಸಮಿತಿ, ಅದು ಇಡೀ ಸರ್ಕಾರದ ಮೇಲೆ ಕೇಸ್ ಹಾಕ್ಬೋದು. ಅದು ನಾನು ಅಲ್ಲಿ PSC ಚೇರ್ಮನ್ ಆಗಿದ್ದೆ. ಸರಿಯಾಗಿ ಹೋಗ್ಬಿಟ್ರೆ PSCಯಲ್ಲಿ ಏನ್ ಬೇಕಾದ್ರೂ ನಾವು ಸರ್ಕಾರದ ಮೇಲೆ ಕ್ರಮ ಇದ್ವು. ಅಂತ ಕಮಿಟಿಗೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ಇರೋ ಕಮಿಟಿಗಳೆಲ್ಲ ಮುಚ್ಚಾಕ್ಬಿಡಿ. ಏನಕ್ಕೆ ಕಮಿಟಿಗಳೆಲ್ಲ ಮುಚ್ಚಿಬಿಡಿ ಕಮಿಟಿಗಳು. ಯಾವ ಕಮಿಟಿನೂ ಬೇಡ, ಯಾರು ಹೋಗೋದೇ ಬೇಡ. MLAಗಳು ಅವರೇ ಮಾಡ್ಕೊಂಡ್ಲಿ, ಎಲ್ಲ ಅಧಿಕಾರಿಗಳೇ ರಾಜ್ಯಭಾರ ಮಾಡ್ಕೊಂಡ್ಲಿ. ಎಲ್ಲಿಗೆ ಹೋಗ್ತಾ ಇದ್ದೀರ ಅಧ್ಯಕ್ಷೆ? ತಾವು ಹೇಗೆ ಈಗ ಸಚಿವರಿಗೆ ಸರಿಯಾಗಿ ಹೇಳಿದ್ರಲ್ಲ, ಹಾಗೆ ಅವ್ರಿಗೂ ಸರಿಯಾಗಿ ಇಲ್ಲಿಂದಾನೇ ಹೇಳಿ ಉತ್ತರ. ಅವ್ರಿಗೆ ಗೌರವ ಕೊಡ್ಲಿ. ಅವ್ರೇನ ವೈಯಕ್ತಿಕ ಇದ್ರೆ ಅವ್ರು ಮಾತಾಡ್ಕೊಂಡ್ಲಿ. ಈಗ ಅವ್ರೇನ ಕೆಟ್ಟದಾಗ ಏನಾನ ಹಣ ಕೇಳಿದ್ರ, ಅವರು ಏನಾನ ಬೆಂಬಲ ಕೇಳಿದ್ರ, ಅವ್ರು ಏನೂ ಇಲ್ಲ. ಅವ್ರ ಏರಿಯಾಗ ಆಗಿರೋ ಕೆಲಸದ ಬಗ್ಗೆ ಕೇಳ್ತಾ ಇದಾರೆ, ಅದರಲ್ಲಿ ಏನಿದೆ ತಪ್ಪು? ಅಷ್ಟು ಹಕ್ಕಿಲ್ಲ ಅಂದ್ರೆ ನಮಗೆ ಈ ಸದನಕ್ಕೆ ಯಾಕೆ ಬರಬೇಕು? ನಾವು ಕಮಿಟಿಗಳಿಗೆ ಯಾಕೆ ಹೋಗ್ಬೇಕು? ನಮ್ ತಗೋಣ TAD ಕ್ರಮ. ಈಗ ಮತ್ತಿ ಮಾಡೋದು ಅಡಿಷನಲ್ SP ಅವ್ರ ಮೇಲೂ ಕ್ರಮ ಆಗ್ಬೇಕು, ಅವ್ರ ಮೇಲೂ ಕ್ರಮ ಆಗ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಈಗ ಆಯ್ತು. ಈಗ HK ಪಾಟೀಲ್ 3-4 ಸಾರಿ PSC ಕಮಿಟಿ ಅಧ್ಯಕ್ಷರಾಗಿದ್ದಾರೆ, ಅವ್ರು ಹೇಳ್ಬೇಕು. ಯಾರು? ಬೆಳಗಾವಿಯ ಘಟನೆಯಲ್ಲಿ ಒಬ್ಬ ADGP ವಿರೋಧ ಡ್ರೆಸ್ ಬಂದು ಲಾಠಿ ಚಾರ್ಜ್ ಮಾಡ್ತಾನೆ, ಗುಂಡಾಗಿರಿ ಮಾಡ್ತಾನೆ. ಪಂಚಮಶಾಲಿ ಇದ್ರೆ ನಮ್ಮ ಲಿಂಗಾಯತರ ಅಧಿಕಾರಿಗಳ ಮೇಲೆ ಕ್ರಮ ಇಲ್ಲ. ಮರುದಿವಸನೆ ಅಲ್ಲಿ ಒಬ್ಬ CPIಗೆ 10,000 ರೂಪಾಯಿ ಘೋಷಣೆ ಮಾಡ್ತಾನೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಅವಾರ್ಡ್ ಕೊಡ್ತಾರೆ. ಅದೇ ADGP. ಇಂಥ 4 ಅಧಿಕಾರಿಗಳಿಂದ
ಈ ಸದನದಲ್ಲಿರುವಂತಹ ಇವತ್ತು ಆಡಳಿತ ಪಕ್ಷದವರಿಗೂ ಆಗ್ತಾ ಇದೆ, ನಮಗೂ ಆಗ್ತಾ ಇದೆ. ಇದು ಗಂಭೀರವಾಗಿ ತಗೋಬೇಕು. ಯಾಕಂದ್ರೆ ಇದು ಸದನದ ಮುಖ್ಯಸ್ಥರು ನೀವು ಸ್ಪಷ್ಟವಾದ ನಿರ್ದೇಶನ ಸರ್ಕಾರ ಕೊಡಬೇಕು. ಆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟು ಕಳಿಸಿಡ್ರಿ ದಿಲ್ಲಿಗೆ ಹೋಗಲಿ, ಜಮ್ಮು ಕಾಶ್ಮೀರದ ಸರ್ವಿಸ್ ಮಾಡ್ಲಿ, ಗೊತ್ತಾಗ್ತದೆ ಅವ್ರಿಗೆ. ಸುರಕ್ಷಿತ ಅದಾರೆ, ಲೂಟಿ ಹೊಡಿತಾರೆ, ಹೋಗ್ಲಿ ಕಾಶ್ಮೀರದಲ್ಲಿ ಹೋಗ್ಲಿ, ಗುರ್ತಾಗ್ತದೆ ಇವ್ರಿಗೆ. ಮಾನ್ಯ ಅಧ್ಯಕ್ಷರೇ, ಈ ನಮ್ಮ ಏನು 3 ಸ್ತಂಭಗಳದಾವು, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ, ಅದ್ರ ಬಗ್ಗೆ ಎಲ್ಲಾ ಸದಸ್ಯರ ಗಮನಕ್ಕೆ, ತಮ್ಮ ಗಮನಕ್ಕೂ ಕೂಡ ನಮ್ಮ ಶಾಸಕಾಂಗದ ನಮ್ಮ ಹಕ್ಕು ಏನೈತಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹೇಳುವಂತ 1-2 ನಿಮಿಷ ಕೊಡ್ರಿ, ಅಷ್ಟು ಸಾಕು. 1964ರಲ್ಲಿ ಒಂದು ಫೇಮಸ್ ಕೇಸ್ ಇತ್ತು, ಕೇಶವ್ ಸಿಂಗ್ ವರ್ಸಸ್ ಉತ್ತರ ಪ್ರದೇಶ ಗವರ್ಮೆಂಟ್. ಅದರಲ್ಲಿ ಏನಾಯ್ತು, ಕೇಶವ್ ಸಿಂಗ್ ಅನ್ನುವಂತ ಅಧಿಕಾರಿ ಅವನು ಸದನದ ಹೊರಗೆ ಶಾಸಕರ ಜೊತೆ ಮಿಸ್ಬಿಹೇವ್ ಮಾಡ್ತಾನೆ. ಅದು ಹಕ್ಕುಚ್ಯುತಿಗೆ ಬರ್ತೈತೆ, ಹಕ್ಕುಚ್ಯುತಿ ಸಮಿತಿಗೆ ಅಧ್ಯಕ್ಷರ ಕೊಡ್ತಾರೆ. ಅದು ಹಕ್ಕುಚ್ಯುತಿ ಸಮಿತಿಗೆ, ಹಕ್ಕುಚ್ಯುತಿ ಸಮಿತಿ ಬಂದ್ರ ಆ ಹಕ್ಕುಚ್ಯುತಿ ಸಮಿತಿ ಅಧ್ಯಕ್ಷರು ಆ ಕೇಶವ್ ಸಿಂಗ್ಗೆ ಜೈಲ್ 1 ವಾರದ ಜೈಲನ್ನ ಘೋಷಿಸ್ತಾರೆ. ಅವೇನ್ ಮಾಡ್ತಾನ, ಹೊರಗೆ ಜಡ್ಜ್ ಕಡೆ ಹೋಗ್ತಾನೆ, ಡಿಸ್ಟಿಕ್ ಜಡ್ಜ್ ಕಡೆ ಹೋಗಿ ಅದ್ರ ಮೇಲೆ ಬೇಲ್ ತಗೊಳ್ತಾನೆ. ಅದು ಬೇಲ್ ತೆಗೆದುಕೊಂಡಂತ ವಿಷಯ ಮತ್ತೆ ಸದನದ ಮುಂದೆ ಬರ್ತೈತೆ. ಅವಾಗ ಅಧ್ಯಕ್ಷರ ಐತಲ್ಲ ಆದೇಶ ಮಾಡ್ತಾರೆ, ಅದು ಯಾರು ಬೇಲ್ ಕೊಟ್ಟಾನಲ್ಲ ಡಿಸ್ಟಿಕ್ ಜಡ್ಜು, ಅವನ ಜೈಲಿಗೆ ಹಾಕ್ರಿ ಅಂತ ಹೇಳಿ. ಅವಾಗ ಮತ್ತೆ ಆ ಡಿಸ್ಟಿಕ್ ಜಡ್ಜನ್ನು ಹಿಡಿಯಕ್ಕೆ ಹೋದ್ಕೂಳೆ ಆ ಡಿಸ್ಟಿಕ್ ಜಡ್ಜು ಹೈಕೋರ್ಟಿಗೆ ಹೋಗ್ತಾನೆ. ಹೈಕೋರ್ಟ್ 2 ಬೆಂಚ್ ಜಡ್ಜ್ ಮುಂದೆ ಹೋಗುತ್ತೆ ಅದು ವಿಷಯ. ಆ 2 ಬೆಂಚ್ ಜಡ್ಜು ಅವರು ಆ ಡಿಸ್ಟಿಕ್ ಜಡ್ಜಿಗೆ ಅರೆಸ್ಟ್ ಮಾಡಕ್ ಬರುದಿಲ್ಲ ಅಂತ ಹೇಳಿ ಆದೇಶ ಮಾಡ್ತಾರೆ. ಮತ್ತೆ ಸದನದಲ್ಲಿ ಮತ್ತೆ ಅಧ್ಯಕ್ಷರ ಮುಂದೆ ಬರ್ತೈತಿ. ಅಧ್ಯಕ್ಷರು ಹೇಳ್ತಾರ, 2 ಹೈಕೋರ್ಟ್ ಜಡ್ಜ್ಗಳನ್ನ ಜೈಲಾಗ ಹಾಕ್ರಿ ಅಂತ ಆರ್ಡರ್ ಮಾಡ್ತಾರೆ. ಅವಾಗ ಪೂರ್ತಿ ಹೈಕೋರ್ಟ್ ಜಡ್ಜ್ಗಳನ್ನ ಅರೆಸ್ಟ್ ಮಾಡ್ತಾರ ಅಂತೇಳಿ ಹೆದರಿ 28 ಬೆಂಚಿನ ಉತ್ತರ ಪ್ರದೇಶದ ಹೈಕೋರ್ಟ್ ಇರ್ತೈತೆ, 28 ಜಡ್ಜ್ಗಳು ಇರ್ತದೆ. ಆ 2 ಜಡ್ಜ್ಗಳನ್ನು ಬಿಟ್ಟು 26 ಜಡ್ಜ್ಗಳು ಕುತ್ಕೊಂಡು ಒಂದು ಬೆಂಚ್ ಅಲ್ಲಿ ಕೂಡ್ತೈತೆ. ಅವಾಗ ಶಾಸಕಾಂಗದ ಕಾರ್ಯ ಏನು, ಶಾಸಕಾಂಗದ ಹಕ್ಕುಗಳೇನು, ಕಾರ್ಯಾಂಗದ ಹಕ್ಕುಗಳೇನು, ಕಾರ್ಯಾಂಗದ ಕಾರ್ಯವ್ಯಾಪ್ತಿ ಏನು, ಶಾಸಕಾಂಗದ ಏನೈತಿ, ನ್ಯಾಯಾಂಗದ ಏನೈತಿ, ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿ ಶಾಸಕಾಂಗನ ಎಲ್ಲದಕ್ಕಿಂತ ಹೆಚ್ಚು, ಶಾಸಕಾಂಗನ ಎಲ್ಲದೂ ಮೇಲ್ ಮಾಡಿದ್ದು, ಅಧ್ಯಕ್ಷರು ಮಾಡಿದ್ದು ಸರಿ ಐತಿ ಅನ್ನೋ ರೀತಿ ಆ ರೀತಿ ಒಂದು ಆರ್ಡರ್ ಬರ್ತೈತಿ. ಹಂಗಾಗಿ ಇದು ನಮ್ಮ ಹಕ್ಕುಚ್ಯುತಿ ಸಮಿತಿ ಏನೈತಿ ಅದರದ್ದು ಕಾರ್ಯವ್ಯಾಪಿ ಏನೈತಿ ಅದನ್ನ ಪರ್ಪಸ್ಲಿ ಬರ್ದಿಲ್ಲ. ಯಾಕೆ ಬರ್ದಿಲ್ಲ ಅಂತಂದ್ರೆ, ತಪ್ಪು ಮಾಡಿದಂತ ಅಧಿಕಾರಿಗಳು ಅಥವಾ ಯಾರ ತಪ್ಪು ಮಾಡಿದ್ರು, ಯಾರ ಕೂಡ ಶಾಸಕಾಂಗಕ್ಕೆ ಅಗೌರವ ಸಲ್ಲಿಸಿದ್ರ ಅವರಿಗೆ ಏನ್ ಬೇಕಾದ ಶಿಕ್ಷೆ ಕೊಡ್ಬೋದು. ಅದರಲ್ಲಿ ಹಕ್ಕುಚ್ಯುತಿ ಸಮಿತಿ ಆರ್ಡರ್ ಇಷ್ಟು ಪರ್ಫೆಕ್ಟ್ ಇದು ಹಿಂಗ್ ಮಾಡ್ಬೋದಲ್ಲ, ಅದನ್ನ ಯಾರಿಗಾದ್ರೂ ಹ್ಯಾಂಗ್ ಮಾಡ್ಬೇಕಂತ ಆರ್ಡರ್ ಮಾಡಿದ್ರೆ ಸುಪ್ರೀಂ ಕೋರ್ಟಿಗೂ ಕೂಡ ಅದನ್ನ ಬೇರೆ ಆರ್ಡರ್ ಕೊಡಕ ಅಧಿಕಾರ ಇಲ್ಲ. ಹಂಗಾಗಿ ಇವತ್ತೇನು ನಮ್ಮ ರಾಜು ಕಾಗೆ ಅವರಿಗೆ ಅನ್ಯಾಯ ಆಗೈತಿ. ಒಬ್ಬ ಸಂಭಾವಿತ ರಾಜಕಾರಣಿ 25 ವರ್ಷ ಇದ್ರು, ಸಂಭಾವಿತ ಅಂದ್ರೆ ಸಂಭಾವಿತ ಮನುಷ್ಯ ಅಂತವ್ರಿಗೆ, ನಮ್ಮ ಯುವ ರಾಜಕಾರಣಿ ಮುಕ್ತಿ ಮಾಡೋರಿಗೆ ಇವ್ರಿಗೆ ಏನ್ ಅನ್ಯಾಯ ಆಗೈತಿ, ಇದ್ರ ಬಗ್ಗೆ ಒಂದು ಒಬ್ಬ ದಲಿತ ಶಾಸಕ ಅವ್ರ ಕೊರಳಿಗೆ ಪಟ್ಟೆ ಹಚ್ತಾರಂತ ನಿಮ್ಮ ಜವಾಬ್ದಾರಿ ಐತಿ. ಹಂಗಾಗಿ ನೀವು ಅದನ್ನ ಆಕ್ಷನ್ ತಗೋಬೇಕು. ಸರ್ಕಾರ ಕೂಡ ಸರಿಯಾದ ಆಕ್ಷನ್ ಮಾಡ್ಬೇಕು ಅದ್ರ ಬಗ್ಗೆ. ಈಗ ಅಥವಾ ಅವ್ರನ್ನ ಇಲ್ಲಿ ಕರೆಸಿ ಅವ್ರ ಮೇಲೆ ಆಕ್ಷನ್ ತಗೋಬೇಕಂತ ಅನ್ನೋದು ನನ್ನ ಒತ್ತಾಯ ಸರ್.